ಈ ಯಶೋಧ ನಂಬ್ಕೊಂಡ್ರೆ ಯಾವ ಕೆಲಸನೂ ಸರಿಯಾದ ಟೈಮ್ಗೆ ಆಗಲ್ಲ ಕಡೆ. ಅಲ್ಲ, ಶಾಸ್ತ್ರಿಗಳು ಬರೋ ಹೊತ್ತಾಯ್ತು, ಇನ್ನೂ ಪೂಜೆಗೆ ರೆಡಿ ಆಗಿಲ್ಲ. ಚಿಂಟು ಹತ್ರ ಹೇಳಿ ಕಳಿಸಿದ್ನಲ್ಲ, ಇನ್ನೂ ಯಾಕೆ ರೆಡಿ ಆಗಿಲ್ಲ? ಯಾಕಮ್ಮ ಕೂಗಾಡ್ತಿದ್ಯಾ? ಮತ್ತಿನ್ನೇನೆ, ಒಂದ್ ಕೆಲಸನ ವಹಿಸ್ಕೊಂಡ್ಮೇಲೆ ಅದನ್ನ ಸರಿಯಾಗಿ ನಿಭಾಯಿಸ್ಬೇಕು. ಇಲ್ಲ ನನ್ನ ಕೈಲಿ ಆಗಲ್ಲ ಅಂತ ಹೇಳ್ಬಿಡ್ಬೇಕು. ಇವಳು ಹೊಟ್ಟೆನಲ್ಲಿ ಒಂದ್ ಮಗುನು ಹುಟ್ಟಿಲ್ಲ ಅಂತ ತಾನೇ ಈ ಪೂಜೆ ಮಾಡ್ತಿರೋದು. ಅಮ್ಮ, ಈಗ ಏನಾಯ್ತು ಅದನ್ನ ಹೇಳು. ಹಾಮಿನಿ ಮಗಳು ಸೊಸೆ ಸೇರ್ಕೊಂಡು ಇವಳು ಸಹಾಯ ಮಾಡಕ್ ಹೊರಟಿದ್ರು. ಮಾಡ್ಲಿ ಬಿಡಮ್ಮ, ಜೀತ ಮಾಡ್ತೀವಿ ಅನ್ನೋರ್ನ ನೀನ್ ಯಾಕೆ ತಡಿತೀಯ? ಜೀತ ಮಾಡೋದ್ರ ಪ್ರಶ್ನೆ ಅಲ್ಲ ಕಡೆ, ಸಹಾಯ ಅನ್ಕೊಂಡು ಒಬ್ಬರಿಗೊಬ್ರು ಹತ್ರ ಆಗ್ಬಿಟ್ರು ಏನ್ ಮಾಡ್ತೀಯಾ ಅಂತ. ಆ ನಿತ್ಯ ಈಗ ತಾನೇ ಮನೆಗೆ ಬಂದಿದ್ದಾಳೆ. ಅವಳು ನೋಡ್ತಿದ್ರೆ ಅವಳು ಘಾಟ್ ಮೆಣಸಿನಕಾಯಿ ತರ ಕಾಣಿಸ್ತಾಳೆ. ಇವತ್ತು ಮಾತು, ನಾಳೆ ದೂರು, ನಾಡಿದ್ ಪಿತ್ತೂರಿ, ಹೀಗೆ ಇಲ್ದಿರೋದನ್ನೆಲ್ಲ ಅವಳು ತಲೆಗೆ ತುಂಬಿ ನಮ್ ವಿರುದ್ಧ ಎತ್ಕಟ್ಟಿದ್ರೆ ಏನ್ ಮಾಡ್ತೀಯಾ ಅಂತ. ನೀನ್ ಹೇಳ್ತಿರೋದು ನಿಜ ಅಮ್ಮ. ಆ ಥರದ್ದೇನಾದ್ರೂ ನನ್ನ ಕಣ್ಣಿಗೆ ಬಿದ್ದರೆ ಇವತ್ತು ನಡೆಯೋದು ದೇವ್ರಿಗೆ ಪೂಜೆ ಅಲ್ಲ, ಆ ಯಶೋಧನ್ಗೆ ಪೂಜೆ. ಅದು ಯಾವ ಲೆವೆಲ್ಗೆ ಹೋಗಿ ನಿಲ್ಲತ್ತೋ ಗೊತ್ತಿಲ್ಲ. ಆ ನಿತ್ಯನ್ಗೂ ನಾವು ಏನು ಅನ್ನೋದನ್ನ ತೋರಿಸ್ಬೇಕಮ್ಮ. ಅಮ್ಮ, ನಾನು ಹೋಗಿ ಆ ನಿತ್ಯನ ಸ್ವಲ್ಪ ವಿಚಾರಿಸ್ಕೊಂಡ್ಬರ್ತೀನಿ. ಪಾಪ ಅಮ್ಮ ರಾತ್ರಿಯಿಂದ ಕೆಲಸ ಮಾಡ್ತಾನೆ ಇದ್ದಾರೆ. ಅಮ್ಮ ನನಗೆ ಹೆಲ್ಪ್ ಮಾಡ್ಲಾ? ರಾತ್ರಿಯಿಂದ ಅವ್ರು ಏನೂ ತಿಂದೇ ಇಲ್ಲ. ಅಮ್ಮ ಇರು, ನಿಂಗೆ ಏನಾದ್ರು ಒಂದು ಸ್ವಲ್ಪ ತಿನ್ನಕ್ಕೆ ತಗೊಂಡ್ಬಿಡ್ತೀನಿ. ಗೊತ್ತಿತ್ತು. ನಿಂಗೆ ಏನು ಗೊತ್ತಾಗ್ತಿಲ್ವಲ್ಲಪ್ಪ?
ನೀವೆಷ್ಟು ಬೇಗ ಬೇಗ ಕೆಲಸ ಮಾಡ್ತೀರಾ? ಅಮ್ಮ ನೋಡಿದಿದ್ರೆ ದೊಡ್ಡಮ್ಮಂಗೆ ಹೇಳ್ತಿದ್ರು ನನ್ನ ಸೊಸೆ ಎಷ್ಟು ಚುರುಕ ಕೆಲಸ ಮಾಡ್ತಾಳೆ ಅಂತ. ನಿನ್ ಸೊಸೆನೂ ಇದ್ದಾಳೆ, ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ಲ ಅಂತ. ಇಬ್ರಿಗೂ ವರ್ಲ್ಡ್ ವಾರ್ ನಡೀತಿತ್ತು. ನೋಡಿ ಮಜಾ ತಗೋಬೋದಾಗಿತ್ತಾ? ಛೇ, ನಮಗೋಸ್ಕರ ಅಕ್ಕನ ಬಲಿಪಶು ಮಾಡೋದಾ? ಅವರು ತುಂಬ ಒಳ್ಳೆಯವರು. ಅವ್ರು ಮಾಡೋ ಕೆಲಸದಲ್ಲಿ ನಂಗೆ ಅರ್ಧನೂ ಮಾಡೋಕ್ಕಾಗಲ್ಲ. ಮಂತ್ರವಾದಿ ಅತ್ತೆ ಇಲ್ಲ. ಅಮ್ಮಂಗೋಸ್ಕರ ಒಂದು ಬಾಳೆಹಣ್ಣು ತಗೊಂಡು ಹೋಗ್ತೀನಿ. ದೇವ್ರೇ, ನಾನು ಕಳ್ತನ ಮಾಡ್ತಿಲ್ಲ. ಅಮ್ಮಂಗೋಸ್ಕರ ಬಾಳೆಹಣ್ಣು ತಗೊಂಡು ಹೋಗ್ತಾ ಇದ್ದೀನಿ. ನಿಂಗೆ ಬಾಳೆಹಣ್ಣು ಕಮ್ಮಿ ಆಯ್ತು ಅಂತ ಸೆಟ್ ಮಾಡ್ಕೋಬೇಡ ಪ್ಲೀಸ್. ನಿತ್ಯ, ಏನು ಮಾಡ್ತಾ ಇದೀಯಾ? ಕಾಣಿಸ್ತಿಲ್ವಾ? ಹಣ್ಣು ಹೆಚ್ತಿದ್ದೀನಿ. ಅದು ನನಗೂ ಕಾಣಿಸ್ತಿದೆ. ಈ ಕೆಲಸ ಮಾಡೋದಕ್ಕೆ ನಿನಗೆ ಯಾರು ಹೇಳಿದ್ದು? ಯಾರು ಯಾಕೆ ಹೇಳಬೇಕು? ಮನುಷ್ಯರಾದವರು ಇನ್ನೊಬ್ರ ಕಷ್ಟ ನೋಡಿ ಅಯ್ಯೋ ಪಾಪ ಅಂತಾರೆ. ನೀ ಆ ಯಶೋಧನ್ಗೆ ಎಷ್ಟು ಬೇಕಾದ್ರೆ ಅಯ್ಯೋ ಪಾಪ ಅನ್ನು, ಆದರೆ ನಮ್ಮ ವಿಷಯದಲ್ಲಿ ಮಾತ್ರ ಮೂಗು ತೋರ್ಸಕ್ ಬರಬೇಡ. ನಿನ್ನೆಯಿಂದ ಅಕ್ಕ ಒಬ್ಬರೇ ಗಾಂಡತ್ತಿನ ಥರ ದುಡಿತಾನೆ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ನನಗೆ ನಿಮ್ಮ ಥರ ಕಳ್ರದೇ ಇಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನೀವು ನಂತರನೇ ಅಮ್ಮಂಗೆ ಹೆಲ್ಪ್ ಮಾಡ್ತೀರಾ? ನಿತ್ಯ, ದಿಸ್ ಇಸ್ ಟೂ ಮಚ್. ಮನೆಗೆ ಬಂದು 2 ದಿನ ಕೂಡ ಆಗಿಲ್ಲ, ಆಗ್ಲೇ ನನಗೆ ಎದುರು ಉತ್ತರ ಕೊಡಕ್ ಬರ್ತೀಯಾ? ಏನು ಮಾಡೋದು? ಅಕ್ಕನ ಥರ ಬಾಯಿ ಮುಚ್ಕೊಂಡಿರೋ ಸ್ವಭಾವ ನಂದಲ್ವಲ್ಲ. ಅಮ್ಮ, ನಿಂಗೆ ಅಡ್ಗೆ ಮಾಡಕ್ ಆಗ್ತಿಲ್ವಾ? ನಿನ್ ಕಷ್ಟನ ಈಗ ನೋಡಕ್ ಆಗ್ತಿಲ್ಲ. ತಗೋ, ಫಸ್ಟು ಬಾಳೆಹಣ್ಣು ತಿನ್ನು. ತುಂಬ ಸುಸ್ತಾಗ್ತಾ ಇದೆ. ಇದನ್ನು ಹೀಗೆ ಬಿಡೋ ಹಾಗೂ ಇಲ್ಲ, ತಳ ಸೀದೋಗ್ಬಿಡುತ್ತೆ. ಓ ಹೌದಾ, ಸರಿ. ಪಾಯಸ ಮಾಡಾದ್ಮೇಲೆ ಇದನ್ನು ತಿನ್ನಂತೆ, ಓಕೆನಾ? ಇಲ್ಲ ರಾಗಿಣಿ, ನಾನು ಉಪವಾಸ ಇದ್ದೀನಿ. ನನ್ನ ಹತ್ರನೇ ಸುಳ್ಳು ಹೇಳ್ತೀಯ? ಅಲ್ಲಿ ಬಾಳೆಹಣ್ಣು ಬಿದ್ದಿದೆ. ರಾಗಿಣಿ, ಆ ಬಾಳೆಹಣ್ಣು ನಾನು ತಂದಿಟ್ಟಿಲ್ಲ. ನೀನ್ ತರದೆ ಇದ್ಯಾರು ತರ್ತಾರೆ? ಬಾಳೆಹಣ್ಣು ತಂದಿದ್ದು ಅಮ್ಮ ಅಲ್ಲ, ನಾನು ತಂದಿದ್ದು. ಈಗ
ಹೀಗೆ ಶ್ರದ್ಧೆ ಭಕ್ತಿ ಇಲ್ಲದೆ ಕದ್ದು ಮುಚ್ಚಿ ತಿಂದಿರೋ ಹೊತ್ತಿಗೆ ಆ ದೇವ್ರು ನಿನ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿರೋದು. ಇಲ್ಲ ರಾಗಿಣಿ, ನಿಜವಾಗ್ಲೂ ಆ ಬಾಳೆ ನಾನು ತಂದಿಲ್ಲ. ಸಾಕ್, ಬಾಯಿ ಮುಚ್ಚು. ನಿನಗೆ ಈ ಪೂಜೆ ಪ್ರಸಾದ ಯಾವುದು ಬೇಕಾಗಿಲ್ಲ. ಅದಕ್ಕೆ ಪಾಯಸನ ಕಾಲ್ ಮೇಲೆ ಚೆಲ್ಕೊಂಡು ಸಿಡ್ತು ಅಂತ ನಾಟಕ ಆಡ್ತಾ ಇದ್ಯಾ. ಪಾಪ ನಿಮ್ಮಿಂದ ಅಮ್ಮ ಕಾಲ್ ಸುಟ್ಕೊಂಡಿದ್ದಾರೆ. ನಿಮ್ಗೆ ಒಂಚೂರು ಪಾಪ ಅನ್ಸಲ್ವಾ? ಅಮ್ಮನ್ನ ಬೈತಿದ್ದೀರಲ್ಲ. ಉಪವಾಸ ಮಾಡಕ್ಕಾಗಲ್ಲ ಅಂತ ಮೊದ್ಲೇ ಹೇಳ್ಬೇಕಿತ್ತು. ಹೀಗೆ ಕದ್ದು ಮುಚ್ಚಿ ತಿಂದು ವ್ರತಭಂಗ ಮಾಡೋ ಅಂತ ಕೆಟ್ಟ ಬುದ್ಧಿ ನಿನಗೆ ಯಾಕೆ ಬಂತು? ಅಮ್ಮ ಹಣ್ಣು ಕದ್ದಿಲ್ಲ, ನಾನೇ ತಂದಿರೋದು ಅಂತ ಹೇಳ್ತಿಲ್ವಾ? ಇಷ್ಟೆಲ್ಲ ಆದ್ಮೇಲೆ ಪೂಜೆ ಮಾಡೋ ಯಾವ ಯೋಗ್ಯತೆನೂ ನಿನಗಿಲ್ಲ. ನಾನೇ ಪೂಜೆ ಮಾಡ್ತೀನಿ. ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಡಿ ಇಲ್ಲಿಂದ, ಹೋಗು. ಅಮ್ಮ ಇರಮ್ಮ, ನಾನು ಬರ್ತೀನಿ. ಕರ್ಮ, ಎಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೊರಟಲ್ಲ. ಏನ್ ಮಾಡ್ಲಿ? ನಿತ್ಯ 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 ನಿತ್ಯ, ಏಯ್, ಕೂಗಿದ್ರು ಕಿವುಡಿ ತರ ಸುಮ್ಮನೆ ಕೂತಿದ್ಯಲ್ಲ, ಕೇಳಿಸ್ತಿಲ್ವಾ? ನಿಮ್ಮ ನಾಲ್ಗೆ ಈ ಚಾಕು ತುಂಬಾನೇ ಶಾರ್ಪ್ ಅಲ್ವಾ? ನೀವಂತೂ ಕೊಯ್ತಾನೆ ಇರ್ತೀರಿ. ನಿಮ್ಮಿಂದ ತಪ್ಪಿಸ್ಕೊಳ್ಳೋದು ತುಂಬಾನೇ ಕಷ್ಟ ಇದೆ. ಗಮನ ಇಲ್ಲಿಲ್ದೆ ಆಮೇಲೆ ಕೈಯೇನಾದ್ರೂ ಕೊಯ್ಕೊಂಡ್ರೆ ಏನ್ ಮಾಡೋದು? ಸಾಕ್ ನಿಲ್ಸು ನಿನ್ ತಲೆ ಹರಟೆ. ಅದ್ಗೆ ಕಷ್ಟ ನೋಡಿದ್ರೆ ನಿನ್ ಅಂತಃಕರಣ ಉಕ್ ಬರುತ್ತೆ ಅಲ್ವಾ? ಒಳ್ಳೆ ಹೃದಯ ಒಳ್ಳೆ ಮನ್ಸಿರೋರ್ಗೆ ಅದು ಸಹಜ ತಾನೆ. ಅವಳ ಹತ್ರ ನಿನ್ ಕರಳು ಚುರುಕನ್ನತ್ತಲ್ವಾ? ಹೌದು, ಮರಳು ಮಾಡೋರ್ಗಿಂತ ಕರುಳಿನ ಸಂಬಂಧ ತೋರಿಸೋರೆ ತುಂಬಾ ಆಪ್ತರು ಅನ್ಸುತ್ತೆ. ಹಾ, ಅದ್ ನಿಜ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು ಅಂತ ನಿನ್ ಮನ್ಸು ತುಡಿತಾ ಇರತ್ತೆ. ಅದಕ್ಕೆ ಅವ್ರು ಸಹಾಯ ಕೇಳದೆ ಇದ್ರು ನೀನೇ ಮೈ ಮೇಲೆ ಬಿದ್ದು ಎಲ್ಲಾನು ಮೈ ಮೇಲೆ ಹೇಳ್ಕೊಂಡು ಸಹಾಯ ಮಾಡ್ತೀಯ ಅಲ್ವಾ? ಖಂಡಿತ ಮಾಡ್ತೀನಿ. ನಿಮ್ಮಕ್ಕ ಕಾಲ್ ಮೇಲೆ ಪಾಯಸ ಚೆಲ್ಕೊಂಡು ಕಳ್ ನಾಟಕ ಆಡ್ಕೊಂಡು ಪ್ರಸಾದ ಮಾಡೋದನ್ನ ಅರ್ಧಕ್ಕೆ ನಿಲ್ಸಿ ಹೋಗಿದ್ದಾಳೆ. ಹೋಗಿ ಪಾಯಸ ಮಾಡು. ಓಹೋ, ಅದಕ್ಕೆ ಇಷ್ಟೆಲ್ಲ ಪೀಠ್ಕೆನಾ? ಅದಕ್ಕೆ ಪೂಜೆ ಪ್ರಸಾದ ಮಾಡೋರು ಉಪವಾಸ ಇರ್ಬೇಕಂತೆ. ನಾನು ನೋಡಿದ್ರೆ ಬೆಳಿಗ್ಗೆನೆ ಕಂಟು ಪೂರ್ತಿ ತಿಂಡಿ ತಿನ್ಬಿಟ್ಟಿದ್ದೀನಿ. ಹಂಗೂ ಮಾಡಲೇಬೇಕು ಅಂತ ಹೇಳಿದ್ರೆ ಮಾಡ್ತೀನಿ, ನಂಗೇನು ಪ್ರಾಬ್ಲಮ್ ಇಲ್ಲ. ಬಟ್ ವ್ರತಭಂಗ ಅಥವಾ ಅಪವಿತ್ರ ಏನಾದರೂ ಆಗಿ ನಿಮಗೂ ನಿಮ್ಮಮ್ಮಂಗೂ ಏನಾದರೂ ಕೆಟ್ಟದಾದರೆ ನನ್ನ ದೂರಬೇಡಿ ಅತ್ತಿಗೆ. ಅದಕ್ಕೆ ಯಾಕೆ ಇವೆಲ್ಲ ಪಚೀತಿ? ನೀವು ಹೆಂಗೂ ಉಪವಾಸ ಇದ್ದೀರಾ ಅಲ್ವಾ, ನೀವೇ ಪ್ರಸಾದ ಮಾಡಿಬಿಡಿ ಅತ್ತಿಗೆ. ದಿವ್ಯಾ, ಅಕ್ಕ ಪ್ರಸಾದ ಮಾಡ್ತಿಲ್ಲ ಅಂದಮೇಲೆ ನಮ್ಗೆ ಇಲ್ಲೇನು ಕೆಲಸ? ನಡಿ ಹೋಗೋಣ. ರಾಗಿಣಿ ಹೇಳಿದ್ದು ನಿಜ. ನಾನು ಯಾವ ಕೆಲಸಕ್ಕೂ ಬಾರ್ದವಳು. ಪ್ರಸಾದ ಹಾಳು ಮಾಡಿ ಪೂಜೆ ಭಂಗ ಮಾಡಿ ನನ್ನ ತಪ್ಪಿಗೆ ಶಾಸ್ತಿ ಆಯ್ತು.
ಗ್ಲಾಸ್ ಸರಿಯಾಗಿ ಇದೆಯಲ್ಲ, ನೀರು ಹೇಗೆ ಬಿತ್ತು? ನಾನೇ ಲೋಟ ಸರಿಯಾಗಿ ಇಟ್ಟಿರ್ಲಿಲ್ಲ ಅನ್ಸುತ್ತೆ. ಈಗ ತಣ್ಣಗಾಯ್ತಲ್ವಾ, ಇರಿ ಅಮ್ಮ, ನಿಮಗೆ ಅಂಟು ತಗೊಂಡು ಬರ್ತೀನಿ. ಯಾರಲ್ಲಿ? ಪೂಜೆಗೆಲ್ಲ ಸಿದ್ಧ ಆಯ್ತಾ? ನನ್ನೂ ಕರ್ಕೊಂಡು ಹೋಗಿ. ಯಶೋಧ, ಯಶೋಧ, ಎಲ್ಲಿದೀಯಮ್ಮ? ಯಾರದು? ಯಾರದು ಬಂದಿದ್ದು? ನಮ್ ದೊಡ್ಡ ಮರಿ ಸೊಸೆನಾ? ಇಲ್ಲ ಅಜ್ಜಿ, ನಾನು ಅಂಜಲಿ. ಯಾರದು ಮಾತಾಡಿದ್ದು? ನಮ್ಮ ಮನೆಯ ಧ್ವನಿ ಇದ್ದಂಗಿಲ್ವಲ್ಲ. ಯಾರು? ಅಯ್ಯಯ್ಯೋ, ಇದೇನಪ್ಪ, ಈ ಒಂದು ಔಷಧಿ ಬಾಕ್ಸ್ ಎಲ್ಲ ಏನ್ ಮಾಡೋದೀಗ? ಲಡ್ಡು ಮನೆಯವ್ರು ತಗೊಂಡು ಹೋದ್ರು ಅಂತ ಕಾಣತ್ತೆ. ಇನ್ ಬೇರೆ ಎಲ್ಲಾರು ಹುಡುಕ್ತೀನಿ. ಯಾರದು? ಯಾರದು? ಏನದು ಹುಡುಕ್ತಾ ಇರೋದು? ನಾ ಕೇಳ್ತಾ ಇದ್ರು ಏನು ಮಾತಾಡದೆ ಹಾಗೆ ಹೋಗ್ತಾ ಇದ್ದೀರಲ್ಲ. ಯಾರು? ಯಾರದು? ನಾನ್ ಮಾತಾಡೋದು ಯಾರಿಗೂ ಕೇಳಿಸಲ್ವಲ್ಲ? ಅಜ್ಜಿ ಕೇಳಿಸ್ತಾ? ಲಡ್ಡು ಅಣ್ಣಂಗೆ ಮಾತ್ರ ಕಾಣಿಸ್ತಿದ್ದೆ, ಈಗ ಅಜ್ಜಿಗೂ ಕಾಣಿಸ್ತೀನ? ನಾನು ಕಾಣಿಸ್ತಿದ್ರೆ ಅಜ್ಜಿ ನನ್ನ ಕರೆದು ಮಾತಾಡ್ಸ್ಬೇಕಿತ್ತಲ್ಲ. ಅಯ್ಯೋಯ್ಯೋ, ಅಮ್ಮಂಗೆ ಮೊದಲು ಔಷಧಿ ಎಲ್ಲಿದೆ ಹುಡುಕ್ಬೇಕು. ಯಾರೋ ಬಂದಾಗಾಯ್ತು. ಯಾರು ಅಂತ ಹೇಳಲೇ ಇಲ್ವಲ್ಲ. ಯಶೋಧ ಬಂದ್ರೆ ಹಾಗೆಲ್ಲ ಮಾತಾಡದೆ ಹೋಗೋದೇ ಇಲ್ಲ. ಯಾರು? ರೂಮಲ್ಲಿ ಯಾರೂ ಇಲ್ಲ. 1 ಮಿನಿಟ್ ಇದೆಯಾ ನೋಡ್ತೀನಿ.